ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮಾರ್ಕ ಅಧ್ಯಾಯ 4 ವಾಕ್ಯ 33 ತಿಳಿಸುವುದೇನೆಂದರೆ, ಅವರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಷ್ಟು ಇಂಥ ಅನೇಕ ಸಾಮರ್ಥ್ಯಗಳಿಂದ ಅವನು ಅವರಿಗೆ ವಾಕ್ಯವನ್ನು ಹೇಳಿದನು. ಚಿಂತನೆ: ಯೇಸು ತಾಳ್ಮೆ ಮತ್ತು ಮೃದುತ್ವದಿಂದ ಬೋಧಿಸುತ್ತಾರೆ. ಅವರು ಜನರನ್ನು ಮುಳುಗಿಸುವುದಿಲ್ಲ, ಆದರೆ ಅವರ ಹೃದಯಗಳನ್ನು ಗ್ರಹಿಸಬಹುದಾದ ರೀತಿಯಲ್ಲಿ ಮಾತನಾಡುತ್ತಾ ಅವರು ಇರುವಲ್ಲಿ ಅವರನ್ನು ಭೇಟಿಯಾಗುತ್ತಾನೆ. ದೃಷ್ಟಾಂತಗಳು ನಮ್ಮನ್ನು ಆಳವಾಗಿ ಕೇಳಲು, ನಿಧಾನವಾಗಿ ಚಿಂತಿಸಲು ಮತ್ತು ನಂಬಿಕೆಯಲ್ಲಿ ಹಂತ ಹಂತವಾಗಿ ಬೆಳೆಯಲು ಆಹ್ವಾನಿಸುತ್ತದೆ. ದೇವರ ವಾಕ್ಯವು ನಮ್ಮ ಮೇಲೆ ಬಲವಂತವಾಗಿ ಅಲ್ಲ, ಅದು ನಮ್ಮ ಸಿದ್ಧತೆಗೆ ಅನುಗುಣವಾಗಿ ತೆರೆದುಕೊಳ್ಳುತ್ತದೆ. ಆಳವಾದ ತಿಳುವಳಿಕೆ ಮತ್ತು ಪರಿವರ್ತನೆಯ ಕಡೆಗೆ ನಮ್ಮನ್ನು ನಿಧಾನವಾಗಿ ಕರೆದೊಯ್ಯುತ್ತದೆ. ಪ್ರಾರ್ಥನೆ: ಕರ್ತನಾದ ಯೇಸುವೇ, ಪ್ರೀತಿ ಮತ್ತು ತಾಳ್ಮೆಯಿಂದ ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲು ನಮ್ಮ ಮನಸ್ಸನ್ನು ತೆರೆಯಿರಿ ಮತ್ತು ಅದನ್ನು ಸ್ವೀಕರಿಸಲು ನಮ್ಮ ಹೃದಯಗಳನ್ನು ಮೃದುಗೊಳಿಸಿರಿ. ನಿಮ್ಮ ಬುದ್ಧಿವಂತಿಕೆ ಮತ್ತು ಕೃಪೆಯು ನಮ್ಮನ್ನು ಅನುಗ್ರಹಿಸಿರಿ. ಹಾಗೆಯೇ ನಿಮ್ಮ ಕೃಪೆಯ ಪ್ರಕಾರ ಪ್ರತಿದಿನ ನಂಬಿಕೆಯಲ್ಲಿ ಬೆಳೆಯಲು ನಮಗೆ ಸಹಾಯ ಮಾಡಿರಿ. ಆಮೆನ್.